ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಾಗೆ ಕಳೆದ ಅಧಿವೇಶನದಲ್ಲಿ ಕೂಡ ನಾವು ಇದರ ಬಗ್ಗೆ ಭಾಳ ವಿಷಯಗಳನ್ನು ಪ್ರಸ್ತಾವನೆಯನ್ನು ಮಾಡಿದ್ವಿ. ಸರ್ಕಾರ ತಪ್ಪು ಮಾಹಿತಿಯನ್ನು ಒದಗಿಸುವ ಮುಖಾಂತರ ರಾಜ್ಯದ ಜನತೆ ಕ್ಷಮೆ ಕೋರ್ತಕ್ಕಂಥ ಸಂದರ್ಭವನ್ನು ಕೂಡ ಒದಗಿಸುವಂಥದ್ದಾಗಿತ್ತು. ಆದರೆ ಅಧಿವೇಶನ 10ನೇ ತಾರೀಕಿಗೆ 8ನೇ ತಾರೀಕಿಗೆ ಪ್ರಾರಂಭವಾಗಿ 10ನೇ ತಾರೀಕಿಗೆ ಕ್ವಶನ್ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ತಕ್ಷಣ ನಾವು ಆ ದುಡ್ಡನ್ನು ಹಾಕಿಸ್ತೇವೆ ಅಂತಂದೇಳಿ. ಆದರೆ ಇಲ್ಲಿವರೆಗೂ ಕೂಡ ಫೆಬ್ರವರಿ 2025 ಮತ್ತು ಮಾರ್ಚ್ 2025 ಹಣ ಆ ತಾಯಂದಿರ ಖಾತೆಗೆ ಜಮಾ ಆಗಿಲ್ಲ ಅನ್ನೋಂಥದ್ದು ಅಷ್ಟೇ ಸ್ಪಷ್ಟವಾಗಿದೆ. ಅದರ ಜೊತೆಗೆ ನಾವು ಬೇರೆ ಬೇರೆ ಜಿಲ್ಲೆಗಳ ಮಾಹಿತಿಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಮೊದಲು 3 ಜಿಲ್ಲೆಗಳು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದು, ಉಳಿದ ಜಿಲ್ಲೆಗಳು ಕೂಡ ನಾವು ಮಾಹಿತಿಯನ್ನು ಕೇಳಿದಾಗ ಯಾವ ರೀತಿ ಸಚಿವರು ಉತ್ತರ ಕೊಟ್ಟಿದ್ದರು ಅದೇ ರೀತಿ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಜಿಲ್ಲೆಯವರು ಮಾಡಿದರು. ತದನಂತರ ನಾನು ರೆಕ್ಟಿಫಿಕೇಷನ್ ಅವ್ರ ಕಡೆಯಿಂದ ಕೇಳಿದಂಥ ಸಂದರ್ಭದಲ್ಲಿ ಸೇಮ್ ಡೇ 2ನೇ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ, ಕೊಟ್ಟರು. ಅದರಲ್ಲಿ 2025 ಫೆಬ್ರವರಿ ಮತ್ತು ಮಾರ್ಚ್ ಹಣವನ್ನು ನಾವು ಹಾಕಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ವಿತ್ ಡಾಕ್ಯುಮೆಂಟೇಷನ್ ಇವತ್ತೆಲ್ಲ ಕೂಡ ಅವನ್ನ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ಮತ್ತು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ನೀವೇನು ಇವತ್ತು ಗೃಹಲಕ್ಷ್ಮಿ ಖಾತೆ ಹೆಸರು ಹೇಳ್ಕೊಂಡು ತಾಯಂದಿರ ಓಟ್ ತೊಗೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿರಿ, ಯಾವುದೇ ಕಾರಣಕ್ಕೂ ಆ 1,24,00,000 ತಾಯಂದರಿಗೆ ಮೋಸ ವಂಚನೆಯನ್ನು ಮಾಡಲಾರ್ದ ನೇರವಾಗಿ ತಕ್ಷಣ ಹಣವನ್ನು ಹಾಕಬೇಕನ್ನೋಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಇಲ್ಲಾಂದರೆ ಭಾರತೀಯ ಜನತಾ ಪಾರ್ಟಿ ಕಳೆದ ಅಧಿವೇಶನದಲ್ಲಿ ವಿಧಾನಸೌಧ ಒಳಗಡೆ ನಾವು ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ. ಇನ್ನು ವಿಧಾನಸೌಧ ಹೊರಗಡೆ ಅಂದರೆ ರೋಡ್ನಲ್ಲಿ ಕೂಡ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರು, ನಮ್ಮ ಮಾನ್ಯ ವಿರೋಧ ಪಕ್ಷ ನಾಯಕರು, ನಮ್ಮೆಲ್ಲ ನಾಯಕರು ಕೂಡ ತೀರ್ಮಾನ ಮಾಡಿ ಅದರ ಹೋರಾಟದ ರೂಪರೇಷೆಯನ್ನು ಕೂಡ ನಾವು ನಿರ್ಧರಿಸ್ತೀವಿ. ನೋಡಿ, ಇವತ್ತಿನವರೆಗೂ ಆಗಸ್ಟ್ ಅವ್ರು ಹೇಳಿದ ಪ್ರಕಾರ 23 ಕಂತು ಅಂತ ಹೇಳಿದರು. ಆ್ಯಕ್ಚುಲಿ ಆಗಸ್ಟ್ ಅಂತಂದರೆ 25 ಕಂತುಗಳಾಗ್ತಾಯಿದ್ವು. ಆದರೆ 2 ಕಂತಿನ ಹಣವನ್ನು ಅವ್ರು ಹಾಕಿಲ್ಲ. ಮತ್ತು ಸರ್ಕಾರ ಇನ್ನೂ ಎಷ್ಟು ವಿಚಿತ್ರ ಆಗ್ತಾಯಿದೆ ಅಂದರೆ ಸೇಮ್ ಒಂದೇ ಪ್ರಶ್ನೆಗೆ ಬೇರೆ ಬೇರೆ ಉತ್ತರಗಳನ್ನು ಕೊಡ್ತಾರೆ. ಒಂದು ಕಡೆ 21 ಕಂತು ಹಾಕಿ ಅಂತ ಹೇಳ್ತಾರೆ, ಒಂದು ಕಡೆ 23 ಕಂತು ಅಂತ ಹಾಕ್ತಾ ಹೇಳುವಂಥದ್ದು ಆಗ್ತಾರೆ. ಅದೇ ಸಚಿವರ ಉತ್ತರ ಕೊಟ್ಟಾರ, ವಿತ್ ಡಾಕ್ಯುಮೆಂಟೇಷನ್ ತಮ್ಮ ಮುಂದೆ ಕೊಟ್ಟಿದ್ದೀನಿ. ಸ್ವರೂಪ್ ಕೇಳಿದಂಥ ಪ್ರಶ್ನೆಯಲ್ಲಿ 21 ಕಂತು ಕೊಟ್ಟಿವಿ ಅಂತ ಹೇಳ್ತಾರೆ, ನಾನು ಕೇಳಿದ ಪ್ರಶ್ನೆಯಲ್ಲಿ 23 ಕಂತು ಕೊಟ್ಟು ಅಂತ ಹೇಳ್ತಾರೆ. ಹಾಗಾದ್ರೆ ಮತ್ತು ಅದಕ್ಕೆ 2 ಕಂತು ಅಂದ್ರೆ ಮತ್ತು ಅದರದ್ದು 5,000 ಕೋಟಿ ಎಕ್ಸ್ಟ್ರಾ ಹಾಕಿದೆ, ಅದೆಲ್ಲಿ ಹೋತನು ಅಂತ ಕೇಳುವಂಥ ಪ್ರಶ್ನೆಯೂ ಮುಂದೆ ಬರುತ್ತೆ. ಹೀಗಾಗಿ ಅದರ ಸ್ಪಷ್ಟೀಕರಣವನ್ನು ಸರ್ಕಾರ ಕೊಡಬೇಕನ್ನೋಂಥ ಆಗ್ರಹ. ನೋಡಿ, ಇದು ಗಡುವನ್ನಕ್ಕಿಂತ ಸರ್ಕಾರ ತಿಳ್ಕೊಂಡು ಮಾಡಬೇಕು. ಇದನ್ನು ಮುಖ್ಯಮಂತ್ರಿಗಳು ಹೇಳಿದಾರ, ಉಪಮುಖ್ಯಮಂತ್ರಿಗಳು ಹೇಳಿದಾರ, ಮಂತ್ರಿಗಳು ಕೂಡ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಇನ್ನಾದರೂ ಕೂಡ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಸಪ್ಲಿಮೆಂಟ್ರಿ ಬಜೆಟ್ ಮಾಡಿದಾಗೂ ಕೂಡ ಅದ್ರ ಬಗ್ಗೆ ಏನು ಚಕಾರವನ್ನು ಬಂದಿಲ್ಲ. 5,000 ಕೋಟಿ ನಾವು ಹಾಕ್ತೇವೆ ಅನ್ನೋಂಥ ಚಕಾರ ಎತ್ತಿಲ್ಲ. ಈಗಾದರೂ 3ನೇ ಸಪ್ಲಿಮೆಂಟ್ರಿ ಬಿಫೋರ್ ಫೆಬ್ರವರಿ ಒಳಗೆ ಬರುತ್ತೆ, ಸಪ್ಲಿಮೆಂಟ್ರಿ ಬಜೆಟ್ ಮಾಡುವಂಥದ್ದಾಗತ್ತೆ. ಅವಾಗಾದರೂ ಕೂಡ ಇದನ್ನು ಸೇರಿಸ್ತಾರೆ ಅಂತಕ್ಕಂಥ ಆಶಾಭಾವನೆಯಲ್ಲಿ ನಾವು ಇದ್ದೇವೆ. ಆದರೆ ಎಲ್ಲಿವರೆಗೂ ಆ 1,24,00,000 ತಾಯಂದಿರಿಗೆ ಹಣ ಸೇರಂಗಿಲ್ಲ, ಅಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿ ಈ ಹೋರಾಟವನ್ನು ನಿರಂತರವಾಗಿ ಮಾಡೇ ಮಾಡುತ್ತೆ.